ನಮಸ್ಕಾರ ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಂದಗೋಕುಲ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ನಂದಗೋಕುಲದಲ್ಲಿ ಅಜ್ಜಿ ಅಂದರೆ ಪಕ್ಕದ ಮನೆಗೂ ಗಿರ್ಜನ ಅಮ್ಮ ಎದ್ರು ಬದ್ರು ಮನೆ ಆಗಿರೋದ್ರಿಂದ ಅಜ್ಜಿ ತಲೆ ತಿರುಗಿ ಬಿದ್ದೋಗಿತ್ತು. ಅದನ್ನು ತೊಗೊಂಡೋಗಿ ಅಡ್ಮಿಟ್ ಮಾಡಿದರು. ಅದು ಆರಾಮಾಯಿತು. ಆದರೆ ಡಿಸ್ಚಾರ್ಜ್ ಮಾಡೋಕ್ಕೆ ಹೋದರೆ ಡಾಕ್ಟ್ರು ಡಿಸ್ಚಾರ್ಜ್ ಮಾಡಬೇಡ, ಇನ್ನೂ 2 ದಿವಸ ಇರ್ತೀನಿ, ಡಿಸ್ಚಾರ್ಜ್ ಮಾಡಬೇಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತು. ಹಾಗಾಗಿ ಹಾಸ್ಪಿಟ್ಲಲ್ಲೇ ಬಿಟ್ಟಿದ್ದಾರೆ. ಮಗ್ದಿರಿಗೆ ಗೊತ್ತಾಗೋದು ಬೇಡ, ನಾನು 2 ದಿವಸ ಹಾಸ್ಪಿಟ್ಲಲ್ಲೇ ನೆಮ್ಮದಿಯಾಗಿರಬೇಕು ಅಂತೇಳಿ ಅದು ಕೇಳ್ಕೊಂಡಿದ್ದಕ್ಕೆ ಹಾಸ್ಪಿಟ್ಲಲ್ಲೇ ಬಿಟ್ಟಿದ್ದಾರೆ. ಈಗ ಗಿರ್ಜಾ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಗಿರ್ಜನ ಮಕ್ಕಳು, ಗಿರ್ಜನ ಸೊಸೆಯರು ಯಾರೂ ಹೋಗೋಕ್ಕಾಗಲ್ಲ. ಹೋದರೆ ಅವ್ರು ಅಣ್ಣದಿರು ಅಲ್ಲಿ ಜಗಳ ಹೊಡೆದಾಟ ರಂಪಾಟ ಮಾಡಿಬಿಡ್ತಾರೆ. ಹಂಗಾಗ್ಬಿಟ್ಟು ಇವಳು ಹೋಗೋಕ್ಕಾಗ್ತಿಲ್ಲ. ಅಡುಗೆ ಮಾಡಿ ಅಣ್ಣನ ಹತ್ರ ಕೊಟ್ಟು ಕಳಿಸ್ತಾಳೆ. ಹೋಗೋಣ ನೀನು ಕೊಟ್ಟು ಬಾ ಅಂತೇಳ್ಬಿಟ್ಟು. ಒಬ್ಬ ಅಣ್ಣ ಇವ್ರ ಮನೇಲೇ ಸೇರ್ಕೊಬಿಟ್ಟಿದ್ದಾನೆ. ಹಂಗಾಗ್ಬಿಟ್ಟು ಅಣ್ಣನ ಹತ್ರ ಕೊಟ್ಟು ಕಳಿಸ್ತಾಳೆ. ಅಲ್ಲಿ ತಗೊಂಡು ಹೋದ ತಕ್ಷಣವೇ ಅಜ್ಜಿ ಅದನ್ನು ಪತ್ತೆ ಮಾಡುವಂಥ ಸಿಚುವೇಶನ್ನು ಹೇಳ್ಬಿಟ್ಟು ಎಲ್ಲ ಹೇಳಿ ಕಳಿಸಿರ್ತಾಳೆ. ಅತ್ತೆ ಮೀನಾ ಹೇಳ್ತಾಳೆ, ಅತ್ತೆ ನೀವು ಮಾಡಿರೋ ಅಡುಗೆ ಅಷ್ಟು ಚೆನ್ನಾಗಿರುತ್ತೆ, ಅಜ್ಜಿ ಹೋದ ತಕ್ಷಣ ಪತ್ತೆ ಮಾಡಿಬಿಡುತ್ತೆ ನೋಡಿ ಅತ್ತೆ ಬೇಕಾರೆ ಅಂತ. ಆಮೇಲೆ ಐಶುನು ಹಂಗೆ ಅಂತಾಳೆ. ಅದಕ್ಕೆ ದೊಡ್ಡ ಸೊಸೆನೂ ಬಂದುಬಿಟ್ಟು ಹೌದು ಅತ್ತೆ ಹಂಗೆ ಅಂದಿದ್ದಕ್ಕೆ ದೊಡ್ಡ ಸೊಸೆ ಮೇಲೆ ಸಿಟ್ಟಿರೋದ್ರಿಂದ ಅವಳಿಗೇನು ಹೇಳಲ್ಲ, ಸುಮ್ಮನೆ ಒಳಗೆ ಹೋಗ್ಬಿಡ್ತಾಳೆ ಗಿರ್ಜಾ. ಆಮೇಲೆ ಮೀನಾ ಹೇಳ್ತಾಳೆ, ಹೆಂಗಿರುತ್ತೆ ಗೊತ್ತಾತೆ, ನೋಡಿರಂತೆ ಇರಿ, ಹಂಗೇನಾದರೂ ಬಿಡ್ತಿ ಅವ್ರು ಬೇರೆ ಕಡೆ ಹೋದರೆ ನಾವು ಬೇಕಾದ್ರೆ ಹೋಗಿ ಅಜ್ಜಿನ ನೋಡ್ಕೊಂಡು ಬರೋಣಂತೆ. ಈಗ ಸುಮ್ಮನಿರಿ ಅತ್ತೆ, ಏನು ಹೋಗೋಕ್ಕೆಲ್ಲ ಹೋಗಿ ಸುಮ್ಮನೆ ಗಲಾಟೆ ಮಾಡೋಕ್ಕೊಳ್ಳೋದು ಬೇಡ ಅತ್ತೆ, ಸುಮ್ಮನಿರಿ ಅಂತ ಸುಮ್ಮನಿರ್ಸಿರ್ತಾಳೆ. ಹಂಗಾಗಿ ಇವ್ರು ಯಾರು ಹೋಗೋಕ್ಕಾಗಲ್ಲ. ಅವನಿಗೆ ಊಟ ವೈರ್ ಬ್ಯಾಗಲ್ಲಿ ಊಟ ಎಲ್ಲ ತುಂಬಿಸ್ಬಿಟ್ಟು ಕ್ಯಾರಿಯರಲ್ಲಿ ಕೊಟ್ಟು ಕಳಿಸಿರ್ತಾಳೆ. ಅದನ್ನು ತಗೊಂಡು ಹೋಯ್ತಿದ್ದಾಗ ಅವ್ರ ಸೊಸೆ ಅಂದರೆ ಗಿರ್ಜನ ಅಣ್ಣನ ಹೆಂಡ್ತಿ ಆ್ಯಪಲ್ಲೇನೆ ಕಟ್ ಮಾಡಿಬಿಟ್ಟು ಅಜ್ಜಿಗೆ ಕೊಡ್ತಾ ಇರ್ತಾಳೆ. ಅದನ್ನು ತಿಂತಾ ಇರುತ್ತೆ. ಅಷ್ಟು ದೂರದಲ್ಲಿ ಬರ್ತಾ ಇರೋದು ನೋಡಿಬಿಟ್ಟು ಗಿರ್ಜಾ ಬಂದು ಅಂದರೆ ಊಟ ತಗೊಬತ್ತಿದ್ನಲ್ಲ, ಅದಕ್ಕೆ ಗಿರ್ಜಾ ಬಂದ್ಲು ಅಂತ. ಹೌದಾ ಅತ್ತೆ ಗಿರ್ಜಾ ಬಂದ್ಲು. ತಿರುಗಿ ನೋಡ್ತಾಳೆ. ಆವಾಗ ಅಯ್ಯೋ ಎಲ್ಲತ್ತೆ ಬಂತು ನೋಡು ಗಿರ್ಜಾ ಅಂತ. ಆಮೇಲೆ ಊಟ ಕಳಿಸಿರೋದಕ್ಕೆ ಹಂಗಂತಿದ್ದೀರಾ ಅಂತೇಳಿ ಆಗ ಖುಷಿಯಾಗಿ ಊಟ ಮಾಡುವ ಊಟ ಕಳಿಸಿದ್ದಾಳೆ ಅಂತ ಹೇಳ್ತಾನೆ ಬಂದು. ಆಮೇಲೆ ಅಯ್ಯೋ ಬೇಡ ಕಣೋ ಅಂತ, ಯಾಕೋ ಇಷ್ಟಪಟ್ಟು ಮಾಡಿ ಕಳಿಸಿದ್ದಾಳೆ ಗಿರ್ಜಾ ಅಡುಗೆ, ಊಟ ಮಾಡು ಅಂತ. ಇಲ್ಲ ಬೇಡ ಊಟ. ಆಮೇಲೆ ಖುಷಿಯಾಗಿ ಮಾತಾಡ್ತಾ ಇರುತ್ತೆ ಅಜ್ಜಿ. ತುಂಬಾ ಖುಷಿಯಾಗಿದೆ ಮಾತ್ರ. ಹಾಸ್ಪಿಟ್ಲಲ್ಲಂತೂ ದಿನಾ ಮನೆ ಒಳಗೆ ಜಗಳ ರಂಪ ಹೊಡೆದಾಟ ಅದನ್ನು ನೋಡಿ ನೋಡಿ ಬೇಸೆತ್ತೋಗಿತ್ತು. ಈಗ ಹಾಸ್ಪಿಟ್ಲಲ್ಲಿ ಆರಾಮಾಗೈತೆ ಮಾತ್ರ. ಆಮೇಲೆ ಇಲ್ಲಿ ನಂದನ ಮನೇಲಲ್ಲ, ಗಿರ್ಜನ ಅಣ್ಣನ ಮನೆಯಲ್ಲಿ ಇವರು ಗಿರ್ಜರ ಮನೆಯಲ್ಲೆಲ್ಲ ಹಾಸ್ಪಿಟ್ಲಿಗೆ ಬಂದು ನೋಡಬೇಕು ಅಂದರೆ ಗಿರ್ಜನ ಅಣ್ಣದಿರು ಎಲ್ಲಾದರೂ ಹೊರಗಡೆ ಹೋಗಬೇಕು. ಅದಕ್ಕೂ ಈ ಹುಡುಗರೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ನಂದನ ಮನೆಯವರು. ಈ ಒಂದು ಹುಡುಗಿ ತೋರಿಸೋದು ಯಾರಿಗೆ, ಗಿರ್ಜನ ಅಣ್ಣನ ಮಗನಿಗೆ ಹುಡುಗಿ ತೋರ್ಸೋಕ್ಕೆ ಬೇರೆ ಊರಿಗೆ ಅವ್ರನ್ನ ಎಸ್ಕೇಪ್ ಮಾಡಿಬಿಟ್ಟು ಆಮೇಲೆ ಈ ಕಡೆ ಹೋಗಿ ನೋಡ್ಕೊಬರೋದು ಅಂತ ಐಡಿಯಾ ಹಾಕ್ಕೊಂಡವ್ರೆ. ಹಂಗಾಗ್ಬಿಟ್ಟು ಇವ್ರಿಗೆ ಒಂದು 3 ಜನಕ್ಕೆ ಸೀರೆ ಗಿರೆ ಉಡಿಸಿ ಡ್ರೆಸ್ ಹಾಕ್ಸಿ ಹುಡುಗಿ ತೋರಿಸೋ ಹಂಗೆ ನಾಟಕ ಮಾಡಬೇಕು ಅಂತ ಅದು ಪ್ಲ್ಯಾನ್ ಮಾಡ್ಕೊಂಡವ್ರೆ. ಆಮೇಲೆ ಅಜ್ಜಿನ ಹೋಗಿ ಗಿರ್ಜನ ಮಕ್ಕಳು ಎಲ್ಲ ನೋಡ್ಕೊಬರ್ಬೋದಲ್ಲ, ಆ ಐಡಿಯಾದಲ್ಲಿ ಸುಮ್ಮನೆ ಗಲಾಟೆ ಯಾಕೆ ಅಂತೇಳ್ಬಿಟ್ಟು ಆ ಥರ ಐಡಿಯಾ ಮಾಡ್ಕೊಂಡವ್ರೆ. ಇದು ಗಿರ್ಜನ ಅಣ್ಣನ ಮನೆಗೆ ಈ ವಿಷಯ ಗೊತ್ತಾಗುತ್ತೆ. ಎಲ್ಲಿ ಹುಡುಗಿ ಚೆನ್ನಾಗಿದ್ದಾಳ ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಗಿರ್ಜನ ಅದಕ್ಕೆ ಇನ್ನೊಬ್ಳು ಹೇಳ್ತಾಳೆ, ಯೋ ನೋಡೋಕ್ಕೇನ್ರಿ ಹೆಂಗಿದ್ರೇನಂತೆ, ಫಸ್ಟ್ ಹುಡುಗಿ ನೋಡೋಣ ಹೋಗೋಣ ಅಂತ ಹೇಳ್ತಾಳೆ. ಸರಿ ಹೋಗೋಣ ಅಂತೇಳಿ ಹೊರಟಕ್ಕೆ ರೆಡಿಯಾಗಿರ್ತಾರೆ ಅವರು. ಈ ಕಡೆ ಅಜ್ಜಿಗೆ ನೋಡೋಕ್ಕೆ ಇವರು ಅವ್ರ ಅತ್ಲೆಗೆ ಹೋದ ತಕ್ಷಣ ಈ ಕಡೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ದೊಡ್ಡ ಸೊಸೆ ಅಜ್ಜಿ ಆರಾಮಾಗಿ ನಗಾಡ್ಕೊಂಡು ಖುಷಿಯಾಗಿ ಹಣ್ಣು ಗಿಣ್ಣು ತಿಂದ್ಕೊಂಡು ಆರಾಮಾಗಿ ಇರ್ತಾರೆ ಅವರು. ಇವನು ಬೇರೆ ತಗೊಂಡೋಗಿದ್ದಾನೆ ಊಟ ಎಲ್ಲ. ಊಟ ಮಾಡಮ್ಮ ಅಂತೇಳಿ ಇನ್ನೂ ಊಟ ಮಾಡಿಲ್ಲ. ಇವರೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದಾರೆ ಇವಾಗ. ಇವನು ಸೇರಿಸಿನೇ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡವ್ರೆ. ಮತ್ತು ಸೀರೆ ಉಟ್ಕೊಂಡು ಹಿಂಗೆ ಹುಡುಗಿ ಅಂತ ತೋರಿಸೋಣ. ಈ ಕಡೆ ಅಮ್ಮ ಮತ್ತು ಅಮ್ಮು ಮೀನಾ ಎಲ್ಲ ಹೋಗಿ ನೋಡ್ಕೊಂಡು ಬರಲಿ, ನಾವು ಹೆಂಗಾದರೂ ಸರಿ ಹೋಗಿ ಬಂದರೆ ಆಯಿತು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡವ್ರೆ. ರೆಡಿ ಆಗೋಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗಬೇಕು.
ಇವ್ರ ಮನೆಯವರು ಯಾರೋ ಒಂದು ಗಿರ್ಜನ ಅಣ್ಣನ ಮನೆಯವರು ಈಗ ಮೇಯ್ನ್ ಇರೋದು. ಅವ್ರನ್ನ ಹೊರಗಡೆ ಕಳಿಸ್ಬೇಕು. ಅಂದರೆ ಹಾಸ್ಪಿಟ್ಲದು ಆರಾಮಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಆಗಿದೆಯಲ್ಲ, ಸ್ವಲ್ಪ ಒಂದೆರಡು ದಿನ ನೋಡಿಕೊಂಡ್ರೆ ಸಾಕು, ಆರಾಮಾಗ್ತಾರೆ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಹಾಗಾಗ್ಬಿಟ್ಟು ಅದೇನು ತೊಂದರೆ ಇಲ್ಲ, ಈ ಕಡೆ ಕಳಿಸ್ಬಿಡೋದು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಹುಡುಗಿ ನೋಡೋಕ್ಕೆ ಕಳಿಸೋದು ಅಂತೇಳಿ. ಹೋಗೋಣ ರೀ ನೋಡ್ಕೊಬರೋಣ ಅಂತ ಹೇಳವಳೆ ಅವಳು. ಹಂಗಾಗ್ಬಿಟ್ಟು ಹೊರಡ್ತಾರೆ ಎಲ್ಲರೂ. ಹುಡುಗ ಹುಡುಗಿ ಅಲ್ಲ ಹುಡುಗ, ಹುಡುಗನ ಅಮ್ಮ, ಹುಡುಗನ ಅಪ್ಪ, ದೊಡ್ಡಪ್ಪ, ಅಷ್ಟು ಜನ ಹೋಗೋಕ್ಕೆ ರೆಡಿ ಆಗವ್ರೆ. ಅವರು ಹೋದರೆ ಇವರು ಈ ಕಡೆ ಆರಾಮಾಗಿ ಹೋಗ್ಬಿಡ್ಬೋದು ಹಾಸ್ಪಿಟ್ಲಿಗೆ ನೋಡಲಿಕ್ಕೆ. ಅಮ್ಮನ ನೋಡ್ಬೋದು. ಅಮ್ಮ ಪಾಪ ಅಮ್ಮನ ನೋಡೋಕ್ಕೆ ಬಿಡಲ್ವಲ್ಲ ಅಂತೇಳಿ ಗಿರ್ಜಾ ತುಂಬಾ ದುಃಖ ಪಡ್ಕೊತಾಳೆ. ಏನು ಮಾಡಿದ್ರೂ ಬರೀ ಅಣ್ದಿರು ಕಿತಾಪತಿ ಮಾಡ್ತಾರಲ್ಲ, ಎಂಥ ಅಣ್ದಿರಪ್ಪ ಇವರು ಅಂತ. ಐಶ್ವರ್ಯನೂ ಅಷ್ಟೇ, ಅಜ್ಜಿ ನೋಡೋಕ್ಕೆ ಬಿಡಲ್ವಲ್ಲ ಅಂತ ಅವಳು ಬೇಜಾರು ಮಾಡ್ಕೋತಾಳೆ. ಹಂಗಾಗ್ಬಿಟ್ಟು ಇವರಿಬ್ಬರಿಗೆ ತೋರ್ಸೋಕ್ಕೋಸ್ಕರ ಇವರು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. 4 ಜನ ಸೇರಿಕೊಂಡು ಈ ಪ್ಲ್ಯಾನ್ ಮಾಡ್ಕೊಂಡವ್ರೆ. ವಲ್ಲಭ ಮತ್ತು ಮಾಧವ ಮತ್ತು ಕೇಶವ ಇಷ್ಟು ಜನ ಸೇರಿಕೊಂಡು, ಮತ್ತು ಅವ್ರ ಮಾವ ಇಷ್ಟು ಜನ ಸೇರಿಕೊಂಡು ಪ್ಲ್ಯಾನ್ ಮಾಡ್ಕೊಂಡವ್ರೆ. ಈ ಪ್ಲ್ಯಾನು ಸಕ್ಸಸ್ ಆಗುತ್ತೆ ಅನಿಸುತ್ತೆ, ಇಲ್ಲ ಫೇಲ್ಯೂರ್ ಆಗುತ್ತೋ ಸಕ್ಸಸ್ ಆಗುತ್ತೋ ನಾಳಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಫುಲ್ ನೋಡಿ, ನಿಮಗೆ ಎಲ್ಲವೂ ಅರ್ಥ ಆಗ್ತವೆ. ಅಂದರೆ ಅಷ್ಟು ಚೆನ್ನಾಗಿ ಇದು ವಿಡಿಯೋ ಕತೆ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಇದನ್ನು ಹಾಕ್ಕೊಂಬಿಟ್ಟು ಮುಸ್ಕು ಹಾಕ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಹುಡುಗಿ ಅಂತೇಳ್ಬಿಟ್ಟು ತೋರಿಸೋದು ಅಂತ ಐಡಿಯಾ ಮಾಡ್ಕೊಂಡವ್ರೆ. ಈ ಐಡಿಯಾ ಸಕ್ಸಸ್ ಆಗುತ್ತಾ ನೋಡಬೇಕು. ಏಕೆಂದರೆ ಇವರು ಯಾವಾಗ ನೋಡಿದ್ರೂ ಆ ಎದುರು ಬದ್ರು ಬಾಗಿಲು ತೆಗೆದ್ರೆ ಅದೇ ಗಲಾಟೆ, ಅದೇ ಜಗಳ, ಅದೇ ಹೊಡೆದಾಟ, ಯಾವಾಗ ನೋಡಿದ್ರೂ ಕಿತ್ತಾಡ್ತಾನೆ ಇರ್ತಾರೆ. ಹಂಗಾಗ್ಬಿಟ್ಟು ನೆಮ್ಮದಿನೇ ಇಲ್ಲದ ಜೀವನ ಮಾಡ್ಕೊಬಿಟ್ಟಿದ್ದಾರೆ ಇವರೆಲ್ಲ ಸೇರಿಕೊಂಡು. ಅದಕ್ಕೆ ಈ ಥರ ಮಾಡ್ಕೊಂಡ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಈ ಐಡಿಯಾ ಉಪಯೋಗಿಸವ್ರೆ. ಮೀನಾ, ಐಶ್ವರ್ಯ, ವಲ್ಲಭ ಮತ್ತು ಮಾಧವ ಮತ್ತು ಕೇಶವ ಎಲ್ಲ ಸೇರಿಕೊಂಡು ಈ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಪ್ಲ್ಯಾನ್ ಸಕ್ಸಸ್ ಆಗ್ಬೋದು ಅನಿಸುತ್ತೆ, ಆರಾಮಾಗುತ್ತೆ, ಎಲ್ಲರೂ ಹೋಗಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ನೋಡೋಣ ಏನಾಗುತ್ತೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಈ ಸ್ಟೋರಿ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಇದನ್ನು ನೋಡಿ ಎಲ್ಲರೂ ಇಷ್ಟಪಡ್ಬೋದು ಅಂತ ನನ್ನ ಅನಿಸಿಕೆ. ಗಿರ್ಜನ್ ಪಾತ್ರ ತುಂಬ ಚೆನ್ನಾಗಿದೆ. ನಂದನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾನೆ. ಮೀನೊಂದಂತೂ ಎಕ್ಸ್ಟ್ರಾರ್ಡಿನರಿ. ಐಶ್ವರ್ಯ ಇನ್ನೂ ಚೆನ್ನಾಗಿ ಮಾಡ್ತಾಳೆ. ಗಂಡು ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಕತೆಗೆ ಅವ್ರವ್ರ ಜೀವ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.